ನಮಸ್ಕಾರ. ನನ್ನ ಹೆಸರು ಯೋಗಾನಂದ್ ಅಂತೇಳಿ, ತಡ್ಸೂರು, ಕಿತ್ತೂರು ತಾಲೂಕು, ತುಮಕೂರು ಜಿಲ್ಲೆ. ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿ ಮಾಡಬೇಕು ಅಂತ ಹೇಳಿ. ಏಕೆಂದರೆ ಈಗ ನಮ್ಮಲ್ಲಿ ತೆಂಗು ಹೆಚ್ಚಾಗಿ ಬೆಳಿತೀವಿ. ತೆಂಗು ಅದೊಂದೇ ಬೆಳೆದ್ರೆ ಈಗ ಆದಾಯ ಕಡಿಮೆ ಅಂದ್ಬಿಟ್ಟು ಅದರೊಳಗಡೆ ಈ ಥರ ಅಂತರ ಬೆಳೆ ಏನಾರು ಮಾಡಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಮೊದಲು ನಾವು ಗುಂಪು ಬಾಳೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನೋಡಿ, ಇದು ಒಂದು 3 4 ವರ್ಷ ಆಗ್ತಿದೆ ಬಾಳೆ ಮಾಡಿ. ಸ್ಟಾರ್ಟಿಂಗು ಒಂದು ಬುಡ ಬಾಳೆ ಗೊನೆ ಬಂದಿತ್ತು. ಅದನ್ನು ಕಡಿದು ನೆಕ್ಸ್ಟ್ ಅದ್ರಲ್ಲಿ ಬಂದಂಥ ಮರಿಗಳನ್ನ ಮತ್ತೆ ನಾವು ತೆಗಿಯೋಕ್ಕೆ ಹೋಗಲಿಲ್ಲ. ನೋಡಿ, ಈಗ ಇದರಲ್ಲಿ ಒಂದರಲ್ಲೇ 4 ಒಂದೇ ಸಲ ಬಂದಿದೆ. ನೋಡಿ, 4 ಸುತ್ತಲೂ 4 ಕಡೆನೂ ಒಂದೇ ಅಟ್ ಎ ಟೈಮಲ್ಲಿ ಗೊನೆ ಬಂದಿದೆ. ನಾವು ಇದಕ್ಕೆ ಯಾವುದೇ ರೀತಿ ಕೆಮಿಕಲಲ್ಲಿ ಫರ್ಟಿಲೈಸರಲ್ಲಿ ಯೂಸ್ ಮಾಡಿಲ್ಲ. ಮತ್ತು ಇದರಲ್ಲಿ ಏನಪ್ಪ ಅಂದ್ರೆ ಸಾಕು, ನಮ್ಗೆ ಒಂದು 5 kg ಅವರೇಜ್ ಇದೆ. ಒಂದೊಂದು ಗೊನೆ 5 ರಿಂದ 6 kg ಬಂದೇ ಬರುತ್ತೆ. ಸುಮಾರು ಒಂದು 20 ರಿಂದ 25 kg ಗೊನೆ ಇದೆ, ಕಾಯಿ ಬರುತ್ತೆ ಇದರಲ್ಲಿ, ಬಾಳೆ ಕಾಯಿ. ನಾವು ಇದರಲ್ಲಿ ಖರ್ಚು ಇಲ್ಲ. ಈಗ ಒಂದೇ ಬಾಳೆಗೆ ನಾವು ಹೆಚ್ಚಿಗೆ ಖರ್ಚು ಮಾಡಿ ಸುಮಾರು ಅದರಲ್ಲಿ ಒಂದು 10 kg ಗೊನೆ ಪಡೆಯೋದ್ಕಿಂತ ನಾವು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಂಗೆ ಇದೊಂದು ಬಾಳೆ ಬೆಳ್ಕೊಂಡಿದ್ದೀವಿ. ನೋಡಿ, ಭಾಳ ಚೆನ್ನಾಗಿ ಬಂದು ಈ ಥರದ್ದು ಸುಮಾರು 300 ಬುಡ ಬಾಳೆ ನಾವು ಈ ತೋಟದೊಳಗೆ ಮಾಡಿದ್ದೀವಿ. ಇದು ಟ್ರಯಲ್ಗೆ ಫಸ್ಟು ಒಂದು 30 ಬಾಳೆ ನಾನು ಹಾಕಿದ್ದೆ, ನೋಡೋಣ ಈ ಥರ ಗುಂಪು ಬಾಳೆ ಈ ಥರ ಮಾಡಬೇಕು ಅಂತ. ಸ್ಟಾರ್ಟಿಂಗ್ ನಮಗೂ ಒಂದು ಸ್ವಲ್ಪ ಮರಿಗಳು ಯಾರ್ಯಾರು ಹೇಳಿರೋ ಮರಿಗಳು ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂತ ಸ್ಟಾರ್ಟಿಂಗ್ ತೆಗೆದಿದ್ದೆ. ಆದರೆ ಈಗ ನಾವು ಪೂರ್ತಿ ಏನು ತೆಗಿತಲಿಲ್ಲ, ಅದ್ರಲ್ಲಿ ಬಂದಂಥ ಗರಿಗಳೆಲ್ಲ ಅಲ್ಲೇ ಬೀಳ್ತಿದೆ, ಅದೇ ಗೊಬ್ಬರನೂ ಆಗ್ತಿದೆ. ಇದ್ರ ಮಧ್ಯದಲ್ಲಿ ಮತ್ತೆ ನೆರಳಿತ್ತಲ್ಲ, ತೆಂಗಿನ ಮಧ್ಯದಲ್ಲಿ ನೆರಳಿತ್ತು. ಹಾಗಾಗಿ ನಾವು ಇದ್ರ ಮಧ್ಯದಲ್ಲಿ ಏಲಕ್ಕಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಇದು SKP 14 ಅಂತ ಹೇಳಿ ತಳಿ ಏಲಕ್ಕಿ ಹಾಕಿದ್ವಿ. ಇದು ಹಾಕಿ ಇಲ್ಲಿ 3 ವರ್ಷ ಆಗಿತ್ತು. ಕಳೆದ ವರ್ಷ ಸುಮಾರು ಒಂದು 20 ಗಿಡದಲ್ಲಿ 1 kg ಅಷ್ಟು ಏಲಕ್ಕಿ ಸಿಕ್ಕಿತ್ತು ಇಲ್ಲಿ. ಅಂದರೆ ಒಂದು ಸ್ವಲ್ಪ ನೆರಳಿದು ಏಲಕ್ಕಿಗೆ ಜಾಸ್ತಿ ಬೇಕು, ತೆಂಗಳೊಳಗಡೆ ಅಷ್ಟು ನೆರಳಿರ್ತಿರ್ಲಿಲ್ಲ. ನಾವು ಬಾಳೆ ಇದ್ದಿದ್ದರಿಂದ ಇಲ್ಲಿ ಗುಂಪು ಬಾಳೆ ಒಳಗೆ ನೆರಳು ಚೆನ್ನಾಗಿದೆ, ಅದರಿಂದ ಇದು ಏಲಕ್ಕಿ ಬರ್ತಿದೆ. ಇದರೊಳಗೆ ಇಂಟರ್ ಕ್ರಾಪ್ ಆಗಿ ಏಲಕ್ಕಿ ಮಾಡಿದ್ವಿ. ಮತ್ತು ಅದ್ರ ಮಧ್ಯೆ ಒಂದೊಂದು ನುಗ್ಗೆನೂ ಮಾಡಿದ್ವಿ. ನುಗ್ಗೆ ಗಿಡ ಇದೆ, ಅದು ಸಹಿತ ನಮಗೆ ನುಗ್ಗೆ ಸೊಪ್ಪಿನಲ್ಲಿ ನಾವು ಕೆಲವೊಂದು ಅಂದರೆ ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಿ ಇದರಲ್ಲಿ ಚಟ್ನಿ ಪುಡಿ ಮತ್ತು ಕೋಡ್ಬಳೆ ಮಾಡ್ತಾಯಿದ್ದೀವಿ. ಅಂದರೆ ತೆಂಗು ಒಂದಕ್ಕೆ ಡಿಪೆಂಡ್ ಆಗದೆ, ಈಗ ಮಸಾಲೆ ಈಗ ಭಾಳ ಕಾಸ್ಟ್ಲಿ ಬೀಳುತ್ತೆ, ಅದೆಲ್ಲ ಅಂಗಡಿಗಳಲ್ಲೆಲ್ಲ ತರಕ್ಕೆ ಹೋದರೆ. ಅದರಿಂದ ನಾವೇ ಬೆಳ್ಕೊಬೋದು. ಎಲ್ಲದು ಈಗ ಯಾಕೆ ಬರಲ್ಲ ಅಂತಲ್ಲ, ನಾವು ಹಾಕಿಲ್ಲ ಬರಲ್ಲ ಅಷ್ಟೇ, ಎಲ್ಲ ಬೆಳೆನೂ ನಾವು ಇಲ್ಲಿ ಬೆಳ್ಕೊಬೋದು. ಇದ್ರ ಮಧ್ಯದಲ್ಲಿ ಮಾವು ಮಾಡಿದ್ವಿ, ಮತ್ತು ಕೋಕೋ ಇದೆ, ಮತ್ತು ಬೆಟ್ಟದ ಮೇಲೆ ಇದೆ. ಈ ಥರದ್ದು ಸುಮಾರು ಹಣ್ಣಿನ ಗಿಡಗಳು, ಎಲ್ಲ ವೆರೈಟಿಗಳು ಸುಮಾರು ಇದೆ. ಮತ್ತು ಇಲ್ಲೂ ಅಷ್ಟೇ, ನಾವು ಬುಡದ ತೆಂಗಿನ ಗರಿಗಳನ್ನು ಮರದ ಬುಡದ ಸುತ್ತ ಹಾಕ್ಬಿಟ್ಟಿದ್ವಿ. ಮತ್ತು ಅದು ಮರದ 2 ಭಾಗದಲ್ಲಿ ಪೆಪ್ಪರ್ನ ಪ್ಲಾಂಟೇಷನ್ ಮಾಡಿದ್ವಿ. ಅವು ಇನ್ನೇನು ಅಲ್ಲಿ ಮರಕ್ಕೆ ಹಬ್ಬುತ್ತಾ ಇದೆ. ಇನ್ನೊಂದು 2 ರಿಂದ 3 ವರ್ಷದೊಳಗೆ ಅವು ಸಹಿತ ನಮಗೆ ಫಸಲನ್ನು ನೀಡ್ತವೆ. ಅಂದರೆ ಒಂದೇ ಬೆಳೆಗೆ ನಾವು ಸೀಮಿತವಾಗಿರೋದೆ, ಈ ಥರ ಹಲವು ಬೆಳೆಗಳನ್ನು ಒಂದೇ ಪ್ರದೇಶ ನಾವು ಬೆಳ್ಕೊಂಡಿದ್ದೆ ಆದರೆ ಹೆಚ್ಚಿಗೆ ಲಾಭ ಪಡಿಬೋದು. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಒಂದು ತೋಟ ಅಂತಂದರೆ ಬರೀ ತೆಂಗಿನ ತೋಟ, ಬರೀ ಅಡಿಕೆ ತೋಟ ಅನ್ನೋದಲ್ಲೇ. ಈಗ ತೆಂಗಿನೊಳಗೆ ಪೆಪ್ಪರು, ಅಡಿಕೆಗೆ ಪೆಪ್ಪರ್ ಹಬ್ಬಿಸ್ಬಿಟ್ಟು ಮಧ್ಯಭಾಗದಲ್ಲಿ ಏಲಕ್ಕಿ ಮತ್ತು ಈ ಥರ ಒಂದೊಂದು ಗುಂಪು ಬಾಳೆ ಪದ್ಧತಿ. ಮತ್ತು ಅದ್ರ ಬದುಗಳು ಸುತ್ತ ಜಾಗ ಇರುತ್ತೆ, ಅಲ್ಲೆಲ್ಲ ನಾವು ಹಣ್ಣಿನ ಗಿಡಗಳು, ಬೆಟ್ಟದ ಮೇಲೆ ಇರ್ಬೋದು, ನೇರಳೆ ಇರ್ಬೋದು, ಸಪೋಟ, ದಾಳಿಂಬೆ, ಈ ಥರದ ಹಲವು ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡು ನಾವು ಅದರಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಹೆಚ್ಚು ಲಾಭ ಪಡಿಬೋದು. ಮತ್ತು ಇದರಲ್ಲಿ ಬರ್ತಕ್ಕಂಥ ಹೂವು ಅಂದರೆ ನಮ್ಮ ಜೇನುಹುಳ ಭಾಳಷ್ಟು ಉಪಯೋಗ ಆಗುತ್ತೆ. ಅದರಿಂದ ಜೇನು ಪೆಟ್ಟಿಗೆನೂ ಇಟ್ಕೊಂಡಿದ್ದೀವಿ. ಇಲ್ಲಿ ಸುಮಾರು ಒಂದು 12 ರಿಂದ 15 ಜೇನು ಪೆಟ್ಟಿಗೆ ಆಲ್ರೆಡಿ ನಮ್ಮ ತೋಟದಲ್ಲಿದೆ. ಅವು ಪಾಲಿನೇಷನ್ ಮಾಡೋದ್ರಿಂದ ನಮ್ಗೆ ಇಳುವರಿಲೂ ಭಾಳ, ಈಗ ಬಾಳೆನಲ್ಲಿ ನಾವು ಬೆಳಿಗ್ಗೆ ಯಾವತ್ತು ನೋಡಿಬಿಟ್ರೆ ಬಾಳೆಯಿಂದ ಬಂದಿರತಕ್ಕಂಥ ಅಷ್ಟೊಂದು ಇದರಲ್ಲಿ ಸುತ್ತ ಜೇನುಹುಳ ಹಾರಾಡ್ತಾ ಇರುತ್ತೆ, ಆವಾಗಲೇ ಜೇನು ಇದ್ದೇ ಇರುತ್ತೆ. ಮತ್ತು ಬೇರೆ ತೆಂಗಿನಲ್ಲೂ ಅಷ್ಟೇ ವರ್ಷ ಪೂರ್ತಿ ಅದಕ್ಕೆ ಪರಾಗ ಮತ್ತು ಮಕರಂದ ಸಿಗುತ್ತೆ. ಅಡಿಕೆನಲ್ಲಿ ಸೀಸನ್ ವೈಸ್ ಸಿಗುತ್ತೆ. ಅದರಿಂದ ಜೇನು ಸಾಕೋದ್ರಿಂದ ನಮಗೆ ಅದರಿಂದಲೂ ಲಾಭ ಬರುತ್ತೆ. ಮತ್ತು ಅದನ್ನು ಕಾಲೋನಿನ ಭಾಗ ಮಾಡಿ ನಾವು ಮಾರಾಟ ಮಾಡ್ಬೋದು. ತುಪ್ಪದಿಂದಲೂ ಬರುತ್ತೆ. ಮತ್ತು ನಮ್ಗೆ ಇಳುವರಿಲಿ 30 to 40% ಇಳುವರಿನೂ ಚೆನ್ನಾಗಿ ಬರೋದ್ರಿಂದ ಜೇನು ಸಾಕಾಣಿಕೆಯನ್ನು ಮಾಡಿದ್ದೀವಿ. ಇದರೊಳಗಡೆ ನಾನು ಜನಗಳಿಗೆ ಹೇಳೋದಿಷ್ಟೇ, ಒಂದಕ್ಕೆ ನಾವು ಸೀಮಿತವಾಗಿರೋದೆ. ನಾವು ಈ ಥರದ್ದು ಎಲ್ಲ ಥರದ್ದೂ ನಾವು ಉಪಯೋಗಿಸ್ಕೊಂಡು ಕೃಷಿ ಮಾಡಿದ್ದೆ ಆದರೆ ಭಾಳಷ್ಟು ನಮಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ. ನಮಗೆ ತರಬೇತಿಗಳು ಅಷ್ಟೇ. ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಅಂತ ಕಿತ್ತೂರು, ಇಲ್ಲಿ ಭಾಳಷ್ಟು ಇದ್ರ ಬಗ್ಗೆ ಎಲ್ಲ ತರಬೇತಿಗಳನ್ನು ಕೊಟ್ಟರು. ಹೊರಗಡೆ ಕೆಲವು ಪ್ಲೇಸ್ಗಳೆಲ್ಲ ನೋಡಿದ್ವಿ, ಅದು ನೋಡ್ಕೊಂಬಂದು ಅವ್ರ ಮುಖಾಂತರ ನಾವು ಇದನ್ನೆಲ್ಲ ಮಾಡಿದ್ವಿ. ಭಾಳಷ್ಟು ಅನುಕೂಲ ಆಗಿದೆ. ಜನಗಳಿಗೆ ಅಷ್ಟೇ, ನಾವು ಈ ಥರದೊಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಮಾಡಿದರೆ ಹೆಚ್ಚು ಲಾಭ ಪಡಿಬೋದು.